ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಿನ್ನೆ ಡ್ರಾಪ್ಸ್ ಹಂಸ್ ಎಲ್ಲ ಕಲ್ತಿದ್ದೇವೆ. ಇವತ್ತು ಡ್ರಾಪ್ಸಲ್ಲಿ ಬೇರೆ ಬೇರೆ ಟೈಪ್ಸ್ ಉಂಟು ಡಾಟ್ಸಲ್ಲೇ, ಅದನ್ನು ನಾವು ಇವಾಗ ಕಲಿಯುವ. ನೋಡಿ, ಇಲ್ಲಿ ಈ ಟೈಪಲ್ಲಿ ಡಾಟ್ಸ್ ಮಾಡೋದು ನೋಡಿ. ಇದು ನಾವೊಂದು ಲೈನ್ ಎಳೆದು ಅದರ ಮೇಲೆ ಮತ್ತು ಕೆಳಗಡೆ ಡಾಟ್ಸನ್ನು ಇಡ್ತಾ ಬರೋದು. ಇದು ಡಿಸೈನ್ಸಲ್ಲಿ, ಮೆಹಂದಿ ಡಿಸೈನ್ಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಾಟ್ಸ್ ಇಟ್ಟು ಮಾಡುವಂಥ ಡಿಸೈನ್. ನೋಡಿ, ನಾನು ನೆಕ್ಸ್ಟ್ ಇನ್ನೊಂದು ಡಾಟ್ಸ್ ಇದ್ದೆ ಡಿಸೈನನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಇದು ಸಹ ಹಾಗೆಯೇ ನೋಡಿ, ನೀವು ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಿ ಯಾವ ಥರ ನಾನು ಇಲ್ಲಿ ಡಾಟ್ಸನ್ನು ಇಡ್ತಾ ಇದ್ದೇನೆ. ಒಂದು ಡಾಟ್ಸು ಮೇಲುಗಡೆ ಬಂದರೆ ಒಂದು ಡಾಟ್ಸ್ ಕೆಳಗಡೆ, ಈ ರೀತಿಯಾಗಿ ನಾವಿಲ್ಲಿ ಡಾಟ್ಸನ್ನು ಇಡ್ತಾ ಹೋಗ್ತಾ ಇದ್ದೇವೆ. ಮೊನ್ನೆ ಎರಡು ಕ್ಲಾಸಲ್ಲಿ ನಾವು ತುಂಬ ಮೆಹಂದಿಯ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ. ಇನ್ನೂ ಸಹ ಹಾಗೆಯೇ ಶೇರ್ ಮಾಡ್ತೇನೆ. ಇವತ್ತು ನೋಡಿ, ನಾವು ಡಾಟ್ಸನ್ನು ಕಲ್ತಾಯಿತು, ಲೈನ್ಸ್ ಕಲ್ತಿದ್ದೇವೆ. ಈಗ ನಾವು ಸ್ಪೈರಲ್ ಮಾಡೋದು ಹೇಗೆ ಅಂತ ನೋಡುವ. ಇದು ಸ್ಪೈರಲ್ ಫಸ್ಟಿಗೆ ನಾವು ಸರ್ಕಲ್ ಯಾವ ರೀತಿ ಮಾಡಬೇಕಂತ ಹೇಳಿದರೆ, ನಾವು ಇಷ್ಟರವರೆಗೆ ಕೋನನ್ನು ಎತ್ತಿ ನಾವು ಲೈನ್ಸ್ ಹಾಕ್ತಾ ಇದ್ದೇವೆ. ಈಗ ಸ್ಪೈರಲಲ್ಲಿ ಹಾಗೆಲ್ಲ ಕೋನ್ನ ಟಿಪ್ಪನ್ನು ನಾವು ಸರ್ಫೇಸಲ್ಲಿ ಇಟ್ಟು ಲೈನ್ಸ್ ಇದು ಸರ್ಕಲ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಒಂದು ಲೈನ್ ಹಾಕಿ ಮತ್ತು ಅದರ ಒಳಗಡೆ ಸಣ್ಣದಾಗಿ ಮತ್ತೊಂದು ಹೀಗೆ ಬಂದು ನಾವು ಮಿಡ್ಲಲ್ಲಿ ಎಂಡ್ ಮಾಡಬೇಕು. ಒಂದು 3 ಲೈನ್ಸ್ 4 ಇದು ಸ್ಪೈರಲ್ಸ್ ಒಳಗಡೆ ಬರ್ತದೆ. ಆ ರೀತಿ ಮಾಡಬೇಕು. ನೋಡಿ, ಈಗ ಇದು ಸ್ಪೈರಲ್ ನಾನೀಗ ನಿಮಗೆ ಮಾಡಲಿಕ್ಕೆ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಸ್ಪೈರಲ್ ಮಾಡಿ ನಂತರ ಇದರ ಮೇಲ್ಗಡೆ ನಾವು ಹಂಸನ್ನು ಕೊಡಬೇಕು. ಇದು ಸ್ಪೈರಲ್, ಇದು ಮೆಹಂದಿಯಲ್ಲಿ ತುಂಬ ಯೂಸ್ ಆಗುವಂಥ ಒಂದು ಎಲಿಮೆಂಟ್ಸ್. ನೋಡಿ, ಇದನ್ನು ಹೇಗೆ ಡ್ರಾ ಮಾಡೋದು, ನಾನು ಹೇಗೆ ಡ್ರಾ ಮಾಡ್ತಾ ಇದ್ದೇನೆ ಅಂತ ಇದೇ ರೀತಿಯಾಗಿ ನೀವು ಡ್ರಾ ಮಾಡಿ. ಮತ್ತು ನಾವು ಈ ಸ್ಪೈರಲ್ನಲ್ಲೇ ನಾವು ಸ್ಪೈರಲ್ನನ್ನು ನಾವು ಮೆಹಂದಿಯಲ್ಲಿ ತುಂಬ ಕಡೆ ಯೂಸ್ ಮಾಡ್ತೇವೆ. ಮತ್ತು ಇದರಲ್ಲಿ ನಾವೆಂತ ಮಾಡ್ತೇವೆ ಅಂತ ಒಳ್ಳೊಳ್ಳೆ ಡಿಸೈನ್ಸ್ ಈ ಸ್ಪೈರಲಲ್ಲೇ ನಮಗೆ ಯೂಸ್ ಮಾಡಲಿಕ್ಕಾಗ್ತದೆ. ಇದೊಂದು ಬೇಸಿಕ್ ಎಲಿಮೆಂಟ್, ಮೋಸ್ಟ್ ಯೂಸ್ ಆಫ್ ದ ಎಲಿಮೆಂಟ್ ಮೆಹಂದಿಯಲ್ಲಿ, ಮತ್ತು ಇದು ಮೋಸ್ಟು ಇಂಪಾರ್ಟೆಂಟ್ಸ್ ಹಾಗೆ. ಇದನ್ನು ನೀವು ಚೆಂದ ಮಾಡಿ ಡ್ರಾ ಮಾಡಲಿಕ್ಕೆ ಕಲಿಬೇಕು. ಈಗ ನೋಡಿ, ನಾವು ಇಲ್ಲಿ ಸ್ಪೈರಲನ್ನು ಡ್ರಾ ಮಾಡಿ ಮತ್ತು ನಾವು ಏನೆಲ್ಲ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ನಿಮಗೆ ಇನ್ನು ಮುಂದೆ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ಇವತ್ತು ನೋಡಿ, ನಾವೀಗ ಸ್ಪೈರಲ್ ಮಾಡಿ ಅದರ ಮೇಲೆ ನಾವು ಹಂಸನ್ನು ಕೊಟ್ಟರೆ ಅದು ಯಾವ ರೀತಿ ಕಾಣ್ತದೆ ನೋಡಿ. ಹಂಸ ಕೊಡೋದಕ್ಕಿಂತ ಮುಂಚೆ ನಾವು 4 ಡೈರೆಕ್ಷನಲ್ಲಿ ಸಹ ಒಂದು ಸಣ್ಣ ತಿನ್ ಲೈನನ್ನು ನಾವು ಎಳಿಬೇಕಾಗುತ್ತೆ. ಅಂದರೆ ನಮಗೆ ಔಟರ್ ಲೈನ್ ಅಂತ ಹೇಳ್ತೇವಲ್ಲ, ಯಾಕೆಂತ ಹೇಳಿದರೆ ನಾವು ಸ್ಪೈರಲ್ ಮಾಡುವಾಗ ನಾವು ಅದು ಸ್ಪೈರಲ್ ಒಂದು ದೊಡ್ಡದು ಒಂದು ಸಣ್ಣದಾಗಬಾರ್ದು ಅಂತ ಹೇಳಿ ಹಂಸ್ ಮಾಡುವಾಗ ಅದಕ್ಕೆ ನಾವು ಔಟರ್ ಲೈನ್ ಕೊಟ್ಟಿರ್ತೇವೆ. ಅದೇ ಡೈರೆಕ್ಷನ್ನಲ್ಲಿ ನಾವು ಹಂಸನ್ನು ಈ ಸ್ಪೈರಲ್ನ ಮೇಲ್ಗಡೆ ಮಾಡ್ತಾ ಬರಬೇಕು. ನೋಡಿ, ಈಗ ನಾನು ಇದರ ಮೇಲೆ ಸ್ಪೈರಲ್ನ ಮೇಲ್ಗಡೆ ಹಂಸನ್ನು ಕ್ರಿಯೇಟ್ ಮಾಡಿದೆ. ನೋಡಿ, ಇದು ಎಷ್ಟು ಚೆಂದ ಕಾಣ್ತದೆ. ಈಗ ಹಂಸನ್ನು ಕ್ರಿಯೇಟ್ ಮಾಡಿದಾಗ ಅದೊಂದು ಡಿಸೈನ್ ಆಯಿತು. ನಿನ್ನೆ ನಾನು ನಿಮಗೆ ಒಂದು ಬಾರ್ಡರ್ ಹೇಳ್ಕೊಟ್ಟಿದ್ದೇನೆ. ಹಾಗೆಯೇ ಇವತ್ತು ನಾನು ನಿಮಗೆ ಇನ್ನೊಂದು ಡಿಸೈನನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಆ 2 ಡಿಸೈನನ್ನು ನೀವು ಮಿಕ್ಸ್ ಮಾಡಿ ನಿಮ್ಮ ಹ್ಯಾಂಡಿಗೆ ಒಂದು ಚೆಂದದ್ದು ಡಿಸೈನ್ ಮಾಡ್ಬೋದು. ಅದು ನಾನು ಇವತ್ತು ಒಂದು ಡಿಸೈನ್ ತೋರಿಸ್ತೇನೆ, ನಾಳೆ ನಿಮಗೆ ಅದೆರಡನ್ನು ಮಿಕ್ಸ್ ಮಾಡಿ ಹೇಗೆ ಡಿಸೈನ್ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಈಗ ಇಲ್ಲಿ ನೋಡಿ, ನಾವು ಫಸ್ಟಿಗೆ ಸ್ಪೈರಲ್ ಮಾಡಿದೆ, ಅದರ ಮೇಲೆ ಮತ್ತು ನಾವು ಡಾಟ್ಸ್ ಇಡೋದು. ನಾವು ಸ್ಪೈರಲ್ ಮಾಡಿ ಅದರ ಮೇಲೆ ಹಂಸ್ ಇಟ್ಟೆವು. ಈಗ ನಾವು ಸ್ಪೈರಲ್ ಮಾಡಿ ಅದರ ಮೇಲೆ ನಾವು ಡಾಟ್ಸನ್ನು ಇಡ್ತಾ ಇದ್ದೇವೆ. ಡಾಟ್ಸ್ ಇಡೋದು ಹೇಗೆ ಅಂತ ನಿನ್ನೆ ನಾನು ನಿಮಗೆ ಡಿಟೇಲ್ ಆಗಿ ಹೇಳಿಕೊಟ್ಟಿದ್ದೇನೆ. ಇವತ್ತು ಮತ್ತೆ ನಾನು ಮೊದಲು ಡಾಟ್ಸಿಂದನೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ಮತ್ತೆ ನಿಮಗೆ ಅದರ ಮೇಲೆ ಈ ಸ್ಪೈರಲ್ ಮಾಡಿ ಅದರ ಮೇಲೆ ಡಾಟ್ಸ್ ಇಟ್ಟು 4 ಡೈರೆಕ್ಷನಲ್ಲಿ ದೊಡ್ಡ ಡಾಟ್ಸ್, ಆನಂತರ ಸಣ್ಣ ಡಾಟ್ಸ್ ಮಿಡ್ಲಲ್ಲಿಟ್ಟು ಒಂದು ಚೆಂದದ್ದು ಡಿಸೈನ್ ಆಗ್ತದೆ. ಅದು ಸಹ ಒಂದು ಡಿಸೈನು ಗಲ್ಫ್ ಮೆಹಂದಿಯಲ್ಲೆಲ್ಲ ನಮಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಅದು ನನ್ನ ನಂತರ ನಿಮಗೆ ನಾನು ಹೇಳಿಕೊಡ್ತೇನೆ ಮುಂದಿನ ಕ್ಲಾಸಲ್ಲೆಲ್ಲ. ಈಗ ನೋಡಿ, ಇದು
ಇಷ್ಟಾಯಿತು. ಇನ್ನು ನಾವು ಇನ್ನೊಂದು ನಾವು ಸ್ಪೈರಲ್ ಮಾಡಿ ಹಂಪ್ಸ್ ಮಾಡಿ ಅದರ ಮೇಲೆ ಡಾಟ್ಸ್ ಇಟ್ಟು ಅದು ಹೇಗೆ ಕಾಣ್ತದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ನೀವು ಮೊದಲಿಗೆ ನಾವು ಸ್ಪೈರಲನ್ನು ಡ್ರಾ ಮಾಡ್ತಾ ಇದ್ದೇವೆ. ಆನಂತರ ನಾವು ಹಂಪ್ಸನ್ನು ಡ್ರಾ ಮಾಡಬೇಕು ಸ್ಪೈರಲ್ನ ಮೇಲ್ಗಡೆ. ಸ್ಪೈರಲ್ ಆದ ತಕ್ಷಣ ಸ್ಪೈರಲ್ನ ಮೇಲ್ಗಡೆ ಹಂಪ್ಸ್ ಒಂದನ್ನು ಡ್ರಾ ಮಾಡಬೇಕು. ಹಂಪ್ಸ್ ಹೇಗೆ ಡ್ರಾ ಮಾಡೋದು ಅಂತ ನಿಮಗೆ ನಾನಿಲ್ಲಿ ಮೊದಲು ಒಂದು ಔಟರ್ ಲೈನ್ 4 ಡೈರೆಕ್ಷನಲ್ಲಿ 4 ಔಟರ್ ಲೈನ್ ಮಾಡಿ ಆನಂತರ ನಾವು ಈ ಹಂಪ್ಸನ್ನು ಡ್ರಾ ಮಾಡಬೇಕು. ಅದೇ ಔಟರ್ ಲೈನ್ಗೆ ಫಿಟ್ ಆಗುವ ಹಾಗೆ ನಾವು ಹಂಪ್ಸನ್ನು ಡ್ರಾ ಮಾಡಿ ಆನಂತರ ಅದರ ಮೇಲ್ಗಡೆ ನಾವು ಡಾಟ್ಸನ್ನು ಡ್ರಾ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನಾನು ನಿಮಗೆ ತುಂಬ ಎಲ್ಲ ಒಂದೇ ವಿಡಿಯೋದಲ್ಲಿ 10-15 ಎಲಿಮೆಂಟ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇಲ್ಲ. ನಾನು ನಿಮಗೆ ಒಂದೊಂದೇ ಎಲಿಮೆಂಟ್ಸನ್ನು ನಾನು ಒಂದೊಂದೇ ವಿಡಿಯೋದೊಳಗಡೆ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ಅದನ್ನು ಹಾಗೇ ಕಲೀರಿ, ಬೇಸಿಕಲ್ಲ, ಮತ್ತು ನಿಮಗೆ ಅದು ಕರೆಕ್ಟಾಗಿ ಮೆಹಂದಿ ಬಿಡಿಸಲಿಕ್ಕೆ ನಿಮಗೆ ಬರ್ತದೆ. ನಾನು ನಿನ್ನೆ ಒಂದು ಬಾರ್ಡರ್ ನಿಮಗೆ ಕಲಿಸಿದೆ, ನೆನಪುಂಟು ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ನಾನು ನಿಮಗೊಂದು ಮಂಡಲ, ನಾವು ಇಷ್ಟರವರೆಗೆ ಕಲಿತ ಡಿಸೈನನ್ನು ಯೂಸ್ ಮಾಡಿಕೊಂಡು ಒಂದು ಮಂಡಲವನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಮಂಡಲ ಮೆಹಂದಿಯಲ್ಲಿ ತುಂಬ ಕಡೆ ಯೂಸ್ ಆಗ್ತದೆ, ಬ್ರೈಡಲ್ ಮೆಹಂದಿಯಲ್ಲಿ ಸಹ ಯೂಸ್ ಆಗ್ತದೆ. ನೀವು ಅದನ್ನು ನಾನಿವತ್ತು ತೋರಿಸ್ತೇನೆ. ನಾಳೆ ನಾವು ಕಲಿತಂಥ 2 ಡಿಸೈನ್ಸನ್ನು ಇಟ್ಕೊಂಡು ಒಂದು ಫುಲ್ ಹ್ಯಾಂಡದು ಮೆಹಂದಿಯನ್ನು ನಾಳೆ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ನಾವು ಇಷ್ಟರವರೆಗೆ ಕಲಿತ ಡಿಸೈನನ್ನು ಇಟ್ಕೊಂಡು ಡೈಲಿ ಹೀಗೇ ನಾನು 2 ಕ್ಲಾಸಲ್ಲಿ ಏನಾದರೂ ಒಂದು ಕಲಿಸ್ತೇನೆ ಮತ್ತು ನೆಕ್ಸ್ಟ್ ಅದರದ ಒಂದು ಡಿಸೈನ್ ನಿಮಗೆ ತೋರಿಸಿಕೊಡ್ತೇನೆ. ನೋಡಿ, ಮೊದಲಿಗೆ ನಾವು ಸ್ಪೈರಲನ್ನು ಡ್ರಾ ಮಾಡಿದ್ದೇವೆ. ಸ್ಪೈರಲ್ ಡ್ರಾ ಮಾಡಿದ ಮೇಲೆ ಸ್ಪೈರಲ್ ಆಗ್ತಾ ಉಂಟು. ಸ್ಪೈರಲ್ ಆದಮೇಲೆ ನಾನು ಇಲ್ಲಿ ಕೂಡ ನನ್ನ ವೀಡಿಯೋವನ್ನು ಎಡಿಟ್ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ನಾನು ಏನು ಡ್ರಾ ಮಾಡ್ತೇನೆ ಅದೆಲ್ಲವೂ ನಿಮಗೆ ಕ್ಲಾಸಲ್ಲ, ನಿಮಗೆ ನೋಡಬೇಕು, ನೀವು ಕಲಿಬೇಕು ಅಂತ ಹೇಳಿ 4 ಕಡೆ ಡೈರೆಕ್ಷನ್ ಲೈನ್ ಹಾಕಿದ ನಂತರ ನಾನಲ್ಲಿ ಹಂಪ್ಸನ್ನು ಡ್ರಾ ಮಾಡ್ತಾ ಇದ್ದೇನೆ. ನೋಡಿ, ಫಸ್ಟ್ ಒಂದು ಸ್ಟೆಪ್ ನಾವು ಸಣ್ಣ ಹಂಪ್ಸ್ ಡ್ರಾ ಮಾಡಬೇಕು. ಫಸ್ಟ್ ಲೇಯರಲ್ಲಿ ನಾವೆಂತ ಮಾಡಬೇಕು, ಸಣ್ಣ ಹಂಪ್ಸನ್ನು ಡ್ರಾ ಮಾಡಬೇಕು. ಈಗ ನಂದು ಸಣ್ಣ ಹಂಪ್ಸ್ ಡ್ರಾ ಮಾಡಿ ಆಗ್ತಾ ಬಂತು. ನೆಕ್ಸ್ಟ್ ಸೆಕೆಂಡ್ ಲೇಯರಲ್ಲಿ ನಾವು ಅದಕ್ಕಿಂತ ಸ್ವಲ್ಪ ದೊಡ್ಡ ಹಂಪ್ಸನ್ನು ಡ್ರಾ ಮಾಡಬೇಕಾಗುತ್ತೆ. ನೋಡಿ, ನಾನು ಡ್ರಾ ಮಾಡಿ ತೋರಿಸ್ತೇನೆ ನಿಮಗೆ. ಏನೋ ಡೌಟ್ಸ್ ಬರಲ್ಲ. ನಿಮಗೆ ಡೌಟ್ಸ್ ಬಂದರೆ ಖಂಡಿತವಾಗಿ ನೀವು ಕಮೆಂಟಲ್ಲಿ ಕೇಳ್ಬೋದು. ಅದಕ್ಕಿಂತ ನಾವು ಫಸ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ದೊಡ್ಡದಾದ ಹಂಪ್ಸನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ದೊಡ್ಡದಾದ ಹಂಪ್ಸನ್ನು ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನೋಡಿ, ಇದೊಂದು ಮಂಡಲ ಡಿಸೈನ್. ನೀವು ನಿನ್ನೆ ಒಂದು ಬಾರ್ಡರ್ ಕಲ್ತಿದ್ದೀರಿ, ಅದಕ್ಕೆ ಈ ಮಂಡಲವನ್ನು ಮಾಡಿ ನೀವು ಒಂದು ಫುಲ್ ಹ್ಯಾಂಡ್ ಮೆಹಂದಿಯನ್ನು ನಿಮ್ಮ ಕೈಯಲ್ಲಿ ಬಿಡಿಸ್ಬೋದು. ಅದು ಹೇಗೆ ಬಿಡಿಸೋದು ಅಂತ ಹೇಳಿ ನಾಳೆ ನಾನು ನಿಮಗೆ ತೋರಿಸ್ತೇನೆ. ನಾಳೆ ನಾನು ನನ್ನ ಕೈಗೆ ಹಾಕಿ, ಮೋಸ್ಟ್ಲಿ ನನಗೆ ಹಾಗಲ್ಲ, ಕೈಯಲ್ಲಿ ಆಲ್ರೆಡಿ ಮೆಹಂದಿ ಇದೆ, ಆದರೂ ನಾನು ನಿಮಗೆ ಹೀಗೆ ವರ್ಕ್ಶೀಟಲ್ಲಿ ತೋರಿಸಿಕೊಡ್ತೇನೆ. ನೋಡಿ, ಸೆಕೆಂಡ್ ಲೇಯರಲ್ಲಿ ನಾವು ಸ್ವಲ್ಪ ದೊಡ್ಡ ಹಂಪ್ಸನ್ನು ಮಾಡ್ತಾ ಇದ್ದೇವೆ. ಸೆಕೆಂಡ್ ಲೇಯರಲ್ಲಿ ದೊಡ್ಡ ಹಂಪ್ಸ್ ಆದ ನಂತರ ನಾವು ಮಾಡಬೇಕು. ಇದರ ಮೇಲ್ಗಡೆ ಎಲ್ಲ ಹಂಪ್ಸೆ ಆದ್ರೂ ಸ್ವಲ್ಪ ದೊಡ್ಡ ಹಂಪ್ಸು ಯು ಟೈಪಲ್ಲಿ ಅದನ್ನು ಡ್ರಾ ಮಾಡೋದು. ಯು ಟೈಪಲ್ಲಿ ಅದೇ ಟೈಪಲ್ಲಿ ಮಾಡ್ತಾ ಬರಬೇಕು. ನೋಡಿ, ಪೆಟಲ್ಸ್ ನೀವು ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ರೆ ಪೆಟಲ್ಸ್ ಬರ್ತಲ್ಲ, ಆ ರೀತಿ ಬರ್ತದೆ. ಇಲ್ಲ ಇದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಇಂಗ್ಲೀಷಲ್ಲಿ ಯು ಲೆಟರ್ ಉಂಟಲ್ಲ, ಅದನ್ನೇ ತಿರುಗಿಸಿದ್ದು ಮಾಡಿದರೆ ಆ ರೀತಿ ಇದನ್ನು ನಾವು ಫುಲ್ಲು ಡ್ರಾ ಮಾಡಬೇಕು. ನೋಡಿ, ನಾನು 4 ಡೈರೆಕ್ಷನ್ ತೊಗೊಂಡಿದ್ದೀನಿ, ಅದರಲ್ಲೇ ನಾನು ಡ್ರಾ ಮಾಡ್ತಾ ಇದ್ದೇನೆ. ಇದು ನಮ್ಮದು ಸುಂದರವಾದ ಒಂದು ಬ್ಯೂಟಿಫುಲ್ ಆದ ಒಂದು ಬಾರ್ಡರ್ ರೆಡಿ ಆಗ್ತಾ ಉಂಟು. ನೀವು ನೋಡ್ತಾ ಇದ್ದೀರಿ. ನಿನ್ನೆ ನಾವು ಒಂದು ಇದು ನಮ್ಮದೊಂದು ಮಂಡಲ ರೆಡಿ ಆಗ್ತಾ ಉಂಟು. ನಿನ್ನೆ ನಾವೊಂದು ಬ್ರೈಡಲಿದ್ದು ಬಾರ್ಡರ್ ಕಲ್ತಿದ್ದೇವೆ. ಫಸ್ಟ್ ಕ್ಲಾಸಲ್ಲೇ ನಾನು ನಿಮಗೆ ಒಂದು ಬಾರ್ಡರ್ ಕಲಿಸಿದ್ದೇನೆ. 2ನೇ ಕ್ಲಾಸಲ್ಲಿ ನಾನು ನಿಮಗೆ ಮಂಡಲ ಕಲಿಸ್ತಾ ಇದ್ದೇನೆ. ನೀವು ಇಷ್ಟರವರೆಗೆ ಕಲಿತ ಬೇಸಿಕ್ ಎಲಿಮೆಂಟನ್ನು ಇಟ್ಕೊಂಡು ಯಾವ ರೀತಿ ಡಿಸೈನ್ ಮಾಡೋದು ಅಂತ ನೋಡಿ. ಇದು ನಮ್ಮದು ಮಂಡಲ. ನಂತರ ನಾವೇನು ಮಾಡಬೇಕು, ಇದರ ಔಟರ್ ಲೈನ್ ಥಿಕ್ ಮಾಡಬೇಕು. ಥಿಕ್ ಮಾಡೋದು ಗೊತ್ತಾಯ್ತಲ್ಲ. ನಾವು ಫಸ್ಟಿಗೆ ಮಾಡಿದ ಲೈನ್ನ ಮೇಲೆ ಸ್ವಲ್ಪ ಜಾಸ್ತಿಯಾಗಿ ಪ್ರೆಷರ್ ಮಾಡಿ
ಡಾರ್ಕ್ ಮಾಡ್ತಾ ಬರೋದು ಮೆಹಂದಿಯನ್ನು. ನೋಡಿ ನನಗೆ ಅದರ ಮೇಲ್ಗಡೆನೆ ಇನ್ನೊಂದು ಸಲ ಸ್ವಲ್ಪ ಜಾಸ್ತಿಯಾಗಿ ಪ್ರೆಷರ್ ಕೊಟ್ಟು ಡಾರ್ಕರ್ ಮಾಡ್ತಾ ಬರ್ತಾ ಇದ್ದೇನೆ. ನೀವು ಸಹ ಇದೇ ರೀತಿ ಮಾಡಬೇಕು. ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಇದೇ ಡಿಸೈನ್ ನಾನು ನಿಮಗೆ ನಮ್ಮ ಕೈಗೆ ಹೇಗೆ ಈ ಡಿಸೈನನ್ನು ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೆ. ಮೋಸ್ಟ್ಲಿ ಬಟ್ ಟೈಮ್ ಇಲ್ಲ ನನಗೂ ಸಹ. ಆದ್ದರಿಂದ ನಾನು ನಿಮಗೆ ಈ ಡಿಸೈನನ್ನು ಇದು ಮಾಡ್ತಾ ಇವತ್ತು ಸಂಜೆ ಒಳಗಡೆ ನಾನು ಈ ಡಿಸೈನನ್ನು ನಾವು ಈ ಎರಡು ಬಾರ್ಡರ್ ಮತ್ತು ಇದನ್ನು ಯೂಸ್ ಮಾಡಿಕೊಂಡು ನಾವು ಇಷ್ಟರವರೆಗೆ ಕಲಿತ ಡಿಸೈನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಮೆಹಂದಿ ಇಡೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ಸಂಜೆ ಒಳಗಡೆ ಇಲ್ಲದ್ರೆ ನಾಳೆ ನಿಮಗೆ ನಾನು ಅದರದ್ದು ಟ್ಯುಟೋರಿಯಲ್ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಬಿಡ್ತೇನೆ. ನೋಡಿ ಇಲ್ಲಿ ನಮ್ಮದು ಮಂಡಲ ಫಿನಿಶ್ ಆಗ್ತಾ ಬಂತು. ನೋಡಿ ಇದರಲ್ಲಿ ನಾವು 2 ಸ್ಟೆಪ್ ಹಂಸನ್ನು ಯೂಸ್ ಮಾಡಿದ್ದು. ನಾವು ಹ್ಯಾಂಡಿಗೆ ಇಡುವಾಗ 2 ಸ್ಟೆಪ್ ಅಲ್ಲ 3 ಸ್ಟೆಪ್ ಹಂಪ್ಸ್ ಯೂಸ್ ಮಾಡ್ಬೋದು, 4 ಸ್ಟೆಪ್ ಯೂಸ್ ಮಾಡ್ಬೋದು. ಚೆಂದ ಕಾಣ್ತದೆ. ಎಷ್ಟು ದೊಡ್ಡದಾಗ್ತದೆ ಅಷ್ಟು ಚೆಂದ ಕಾಣ್ತದೆ. ನಂತರ ನಾವು ಈ ಮಾಡಿದ್ದೇವಲ್ಲ ಇದರ ಒಳಗಡೆ ನಾವು ಡಾಟ್ಸನ್ನು ಇಡ್ತಾ ಬರ್ತೇವೆ. ನೋಡಿ ಡಾಟ್ಸ್ ಇಟ್ಟು ಬರ್ತಾ ಇದ್ದೇವೆ. ಆನಂತರ ಇದು ಡಿಸೈನ್ ಎಷ್ಟು ಚೆಂದ ಬಂದಿದೆ ಅಂತ ಹೇಳಿ ನಿಮಗೇನೆ ಗೊತ್ತಾಗ್ತದೆ. ನಾನು ನಿಮಗೆ ಇದರದ್ದು ಈ 2 ಡಿಸೈನನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಹ್ಯಾಂಡ್ ಮೆಹಂದಿ ಹೇಗೆ ಮಾಡೋದು ಅಂತ ಕೇವಲ 2 ದಿವಸದೊಳಗೆ